ಮೌಮಿತಾದಲ್ಲಿ ನಡೆದ ಡಾಕ್ಟರ್ ಮೌಮಿತಾ ಮೇಲೆ ಆದ ಅತ್ಯಾಚಾರ ಮತ್ತು ಹತ್ಯೆಯನ್ನ ಖಂಡಿಸಿ ಇಳಕಲ್ ನಗರದ ಐಎಂಎ ವೈದ್ಯರು, ವೈದ್ಯಕೀಯ ವಿದ್ಯಾರ್ಥಿಗಳು, ಆಯುಷ್ ವೈದ್ಯರು ಸೇರಿದಂತೆ ವಿವಿಧ ಸಂಘಟನೆಗಳು ಇಳಕಲ್ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನ ನಡೆಸಿದರು. ನಗರದ ಬಸವೇಶ್ವರ ವೃತ್ತದಿಂದ ಕಂಠಿ ವೃತ್ತದವರೆಗೆ ಕಾಲ್ನಡಿಗೆಯಿಂದ ಪ್ರತಿಭಟನೆ ಮಾಡಲಾಯಿತು. ಕಂಠಿ ವೃತ್ತದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ವೈದ್ಯರು ಡಾಕ್ಟರ್ ಮೌಮಿತಾ ಭಾವಚಿತ್ರಕ್ಕೆ ಕ್ಯಾಂಡಲ್ ದೀಪ ಹಚ್ಚಿ ಆತ್ಮಕ್ಕೆ ಶಾಂತಿಯನ್ನ ಕೋರಿದ್ರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ವೈದ್ಯರುಗಳು, ನಾಳೆ ದೇಶಾದ್ಯಂತ ತುರ್ತು ಸೇವೆಯನ್ನ ಹೊರತುಪಡಿಸಿ ಯಾವುದೇ ಚಿಕಿತ್ಸೆ ನೀಡುವುದಿಲ್ಲ ಎಂದು ಹೇಳಿದರು. ನಾವಿಲ್ಲಿ ಸೇರಿದ್ದು ಒಬ್ಬ ವೈದ್ಯನ್ನ ಆ ರೀತಿ ಅತ್ಯಾಚಾರ ಮಾಡಿ ಕೊಲೆ ಮಾಡುವಂತ ಮಟ್ಟಿಗೆ ಮನಸ್ಥಿತಿ ಇವತ್ತಿನ ದಿವಸ ಬಂದಿದೆ. ಅಂದ್ರೆ ಇಲ್ಲಿ ಎಲ್ಲ ಸೇವೆ ಮಾಡುವಂತ ವೈದ್ಯರಿಗೆ ಒಂದೇ ಕಾಡೋದೇನಂದ್ರೆ, ನಾವು ಇನ್ನು ಬಹಳ ಧೈರ್ಯದಿಂದ ಟ್ರೀಟ್ಮೆಂಟ್ ಕೊಡೋನು ಏನು, ನಾವು ಸೇಫ್ ಆಗಿ ಮನೆಗೆ ಹೋಗ್ಬಿಡೋಣ ಅನ್ನೋದೊಂದು ಪ್ರಶ್ನೆ ಕಾಡಕತ್ತೈತಿ ನಮಗೆಲ್ಲ. ಮಹಿಳಾ ವೈದ್ಯರು ಬೇರೆಯವ್ರ ಜೀವ ಉಳಿಸ್ಲಿಕ್ಕೆ ಕೆಲಸ ಮಾಡುವಂಥವ್ರಿಗೇನೆ ಅವ್ರ ಜೀವ ಭಯ ಹುಟ್ಟಿಸುವಂಥ ಒಂದು ಸಂದರ್ಭ, ಒಂದು ವಾತಾವರಣ ಕ್ರಿಯೇಟ್ ಆಗಿಬಿಡುತ್ತೆ ದೇಶದಾಗ ಈಗ. ಸೊ ಹಿಂಗಿದ್ದಾಗ ಮಹಿಳಾ ವೈದ್ಯರು ಫ್ರೀಯಾಗಿ ಬೇರೆಯವ್ರ ಜೀವ ಉಳಿಸ್ಬೇಕಂತಂದು ತಮ್ಮ ಜೀವ ಪಣಕ್ಕಿಟ್ಟು ಕೆಲಸ ಮಾಡುವಂಥ ಪರಿಸ್ಥಿತಿ ಐತೋ ಇಲ್ಲೋ. ಹೀಗಾಗಿ ಇದು ಮಹಿಳಾ ವೈದ್ಯರಿಗೆ ಅಷ್ಟೇ ಸೀಮಿತವಾಗ್ಲಾರ್ದ ಈಗ ಎಲ್ಲ ವೈದ್ಯರಿಗೂ ಈ ಪ್ರಶ್ನೆ ಕಾಡ್ಲಿಕ್ಕೆ ಹತ್ಬಿಟ್ಟದೆ. ಐಎಂಎ ವತಿಯಿಂದ ದೇಶಾದ್ಯಂತ ನಾಳೆ ಒಂದು ದಿನ OPD ಸರ್ವಿಸ್ ಎಲ್ಲ ಕ್ಲೋಸ್ ಇರ್ತದೆ ಎಕ್ಸೆಪ್ಟ್ ಎಮರ್ಜೆನ್ಸಿ. ತುಂಬ ಹೀನಾಯವಾಗಿ ಅವ್ರನ್ನ ಸಾಯಿಸಿದ್ದಾರೆ. ಅದಕ್ಕೆ ನ್ಯಾಯ ಸಿಗೋವರೆಗೂ ನಾವು ಹೋರಾಟ ಮಾಡ್ತೀವಿ. ಆಮೇಲೆ ಸಾರ್ವಜನಿಕರು ಕೂಡ ಡಾಕ್ಟರ್ಸ್ಗೆ ಸಪೋರ್ಟ್ ಮಾಡಬೇಕಂತ ನಾನು ಕೋರ್ತೀನಿ. ಆಮೇಲೆ ನಾವು ಡಾಕ್ಟರ್ ವೃತ್ತಿ ಅಂದರೆ ಹೆಂಗಿರುತ್ತೆ ಅಂದರೆ, ಹಗಲು ರಾತ್ರಿ ಕೆಲಸ ಮಾಡ್ತಿರ್ತೀವಿ. ಸೊ ರಾತ್ರಿ ಒಬ್ಬಂಟಿ ಆಗಿ ಎಷ್ಟೊಂದು ಸರ್ತಿ ನಾವು ಎಲ್ಲ ಆಸ್ಪತ್ರೆಗಳಲ್ಲಿ, ಸರ್ಕಾರ ಆಸ್ಪತ್ರೆಗಳಲ್ಲಿ ಸೇವೆ ಸಲ್ಲಿಸಬೇಕಾದ್ರೂ ಕೂಡ ರಾತ್ರಿ ಒಬ್ಬರೊಬ್ಬರೇ ಅಡ್ಡಾಡ್ತಿರ್ತೀವಿ. ಸೊ ಆವಾಗ ಮಹಿಳಾ ವೈದ್ಯರಿಗೆ ರಕ್ಷಣೆ ಇಲ್ಲ ಅಂತಂದರೆ ಹೆಂಗೆ ಅವರು ಇದನ್ನು ಮಾಡೋದು? ಸೊ ಈಗ ಹೆಣ್ಮಕ್ಳು ಮುಂದೆ ಬರಲಿ, ಓದಿ ಡಾಕ್ಟರ್ ಆಗಲಿ, ಸೇವೆ ಮಾಡಲಿ ಅಂತ ಹೇಳಿ ಉದ್ದೇಶದಿಂದ ಅವ್ರ ತಂದೆ ತಾಯಿ ಅವ್ರನ್ನ ಕಳಿಸಿರ್ತಾರೆ. ಈ ಥರ ಆಗಿಬಿಟ್ರೆ ಮುಂದೆ ಮೋಸ್ಟ್ಲಿ ಯಾವ ತಂದೆ ತಾಯಿನೂ ಅವ್ರ ಮಗಳಿಗೆ ಡಾಕ್ಟರ್ ಆಗಲಿ, ಒಂದು ವೈದ್ಯ ವೃತ್ತಿಯಲ್ಲಿ ತೊಡಗಲಿ, ಜನರ ಸೇವೆ ಮಾಡಲಿ ಅಂತ ಬಯಸೋದಿಲ್ಲ. ಆ್ಯನಿಮಲ್ಸ್ಗಿಂತನೂ ಕಡೆಗಾಗಿ ವರ್ತನೆ ಮಾಡಿದ್ದಾರೆ ಅವರು. ಇಷ್ಟು ಹೀನಾಯವಾಗಿ ಮಾಡಿದವರಿಗೆ ಇದಕ್ಕೆ ತಕ್ಕ ಶಿಕ್ಷೆ ಆಗಲೇಬೇಕು. ಮತ್ತು ರೀಸೆಂಟ್ಲಿ 2 ವರ್ಷದ ಹಿಂದೆ ಹೈದರಾಬಾದಲ್ಲೇ ಆಗಿತ್ತಲ್ಲ, ಆ ರೀತಿ ಯಾರು ಈ ಥರ ಹೀನಾಯವಾದ ಕಾರ್ಯಗಳನ್ನು ಮಾಡ್ತಾರೋ ಅವರಿಗೆ ಕಂಡುಹಿಡಿದು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ವಿರುದ್ಧ ಕಠಿಣ ಕ್ರಮ ತಗೊಳ್ಬೇಕು. ಅದನ್ನ ನಡೆಯಂಗಿಲ್ಲ. ಕಠಿಣ ಕ್ರಮ ಅನ್ನೋದಕ್ಕಿಂತ ಏನೈತಿ, ಶೂಟ್ ಅಂಡ್ ಸೈಟ್, ಅಲ್ಲಿಂದ ಅಲ್ಲೇ ಎನ್ಕೌಂಟರ್ ಮಾಡಬೇಕು. ಇಲ್ಲ ಹ್ಯಾಂಗ್ ಮಾಡಿ ಇನ್ನೊಮ್ಮೆ ಇಂಥ ಕೃತ್ಯ ಮಾಡಬಾರ್ದಂತೇಳಿ ಜಗತ್ತಿಗೆ ತೋರಿಸ್ಬೇಕು ಅನ್ನೋದೊಂದು ನಮ್ಮ ರಿಕ್ವೆಸ್ಟನ್ನು ಸರ್ಕಾರಕ್ಕೂ ಮಾಡ್ತೀವಿ. ನಾವೆಲ್ಲ ನಮ್ಮ ಮಹಿಳೆಯರ ರಕ್ಷಣೆ ಮಾಡ್ರಿ ಅಂತೇಳಿ ಎಲ್ಲ ರಾಜ್ಯ ಸರ್ಕಾರದವ್ರಿಗೂ ಕೇಂದ್ರ ಸರ್ಕಾರದವ್ರಿಗೂ ಮನವಿ ಸಲ್ಲಿಸ್ತಾ ನಮ್ಮ ಐಎಂಎದವರು ಹಿಂಗೆ ಮಾಡ್ತಾ ಇದ್ದೀವಿ ಅಂದ ತಕ್ಷಣ ನಾವು ಎಲ್ಲ ಸದಸ್ಯರು ಅವ್ರಿಗೆ ಸಪೋರ್ಟ್ ಮಾಡಕ್ಕೆ ಬಂದೀವಿ. ಸಾರ್ವಜನಿಕರಾಗಿ ನಾವು ಇದು ಎಲ್ಲಿ ತನಕ ಹೋಗುತ್ತೋ ಅಲ್ಲಿ ತನಕ ಎಲ್ಲನೂ ನಾವು ಸಪೋರ್ಟ್ ಮಾಡಿ ಆ ನ್ಯಾಯವನ್ನು ಕೇಳ್ತಾ ಇದ್ದೀವಿ. ಎಲ್ಲರ ಪರವಾಗಿ ಇದು ಎಲ್ಲ ಊರಲ್ಲಿ ಇದರ ಪ್ರತಿಭಟನೆ ನಡೆದ್ರೆ ಖಂಡಿತ ಇದಕ್ಕೊಂದು ನ್ಯಾಯ ಸಿಗುತ್ತೆ ಅಂತ ನನ್ನ ಅನಿಸಿಕೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.